ಜಗದ್ಗುರು ಭಗವಾನ್ ಶ್ರೀಕೃಷ್ಣನ ಚರಣಗಳಲ್ಲಿ ವಂದಿಸಿ, ಇಂದು ರಾಷ್ಟ್ರದ ಪ್ರೇರಣಾ ಸ್ಥಾನವಾದಂತಹ ಸಚ್ಚಿದಾನಂದ ಪರಬ್ರಹ್ಮ ಡಾಕ್ಟರ್ ಜಯಂತ ಅವರ ಚರಣಗಳಲ್ಲಿ ವಂದಿಸಿ, ಇಲ್ಲಿನ ಆರಾಧ್ಯ ದೇವರಾದಂತಹ ಮಹಾದೇವನ ಚರಣದಲ್ಲಿ ವಂದಿಸಿ, ಗ್ರಾಮ ದೇವತೆಯನ್ನು ಸ್ಮರಿಸಿ, ವ್ಯಾಸಪೀಠದ ಮೇಲಿನ ಎಲ್ಲ ಗಣ್ಯರಿಗೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ತಮಗೆಲ್ಲ ಸಪ್ರೇಮ ನಮಸ್ಕಾರಗಳು ಬಂಧುಗಳೇ. ಬಾಂಧವರೇ, 1925 ಯಾವಾಗ ನಮ್ಮ ದೇಶ ಒಂದು ಕಡೆ ಬ್ರಿಟಿಷರ ವಿರುದ್ಧ ನಮ್ಮ ಲಕ್ಷಾಂತರ ಕ್ರಾಂತಿಕಾರಿಗಳು ಬಲಿದಾನವನ್ನು ಮಾಡ್ತಾ ಇದ್ರು, ದೇಶವನ್ನ ಸ್ವತಂತ್ರ ಮಾಡಬೇಕು ಹೇಳುವ ಹುಮ್ಮಸ್ಸಿನಲ್ಲಿದ್ರು, ಆ ಸಂದರ್ಭದಲ್ಲಿ ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು, ಭಾರತವನ್ನ ರಕ್ಷಣೆ ಮಾಡಬೇಕು, ಭಾರತದ ಹಿಂದೂ ಸಮಾಜವನ್ನ ಸಂಘಟನೆ ಮಾಡಬೇಕು ಹೇಳುವ ಉದ್ದೇಶದಿಂದ 1925ರಲ್ಲಿ ಕೇಶವ್ ಹೆಗಡೆವಾಲ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಸ್ಥಾಪನೆ ಮಾಡಿದರು. ಇಂದು ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳ ಶತಮಾನೋತ್ಸವವನ್ನು ಆಚರಣೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ನಾವು ಇವತ್ತು ಹೊಸೂರು ಮಂಡಲದಲ್ಲಿ ಹಿಂದೂ ಸಮಾಜೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಒಂದು ಕಡೆ ಈ ಸಮಾಜೋತ್ಸವವನ್ನ ಯಾಕೆ ಆಚರಣೆ ಮಾಡ್ತಾ ಇದ್ದೇವೆ? ಈ ಸಮಾಜೋತ್ಸವದ ಮೂಲಕ ನಾವು ಏನನ್ನ ಸಾಧಿಸಬೇಕಾಗಿದೆ ಅದರ ಬಗ್ಗೆ ಚಿಂತನೆ ಮಂಥನ, ಆ ಬಗ್ಗೆ ವಿಚಾರ ವಿಮರ್ಶೆಯನ್ನ ಮಾಡಲಿಕ್ಕಾಗಿ ಈ ಒಂದು ಸಮಾವೇಶವನ್ನ ಗ್ರಾಮದಿಂದ, ಹಳ್ಳಿಯಿಂದ, ಹೋಬಳಿಯಿಂದ, ನಗರದಿಂದ, ಜಿಲ್ಲೆಯಿಂದ, ರಾಷ್ಟ್ರದ ರಾಜಧಾನಿವರೆಗೆ ಇವತ್ತು ನಡೀತಾ ಇದೆ. ಬಂಧುಗಳೇ, ಲಕ್ಷ ಲಕ್ಷ ಹಿಂದೂ ಬಾಂಧವರು ಜಾತಿ ಮತ ಪಂಥ ಭೇದ ಎಲ್ಲವನ್ನ ಮರೆತು ಇವತ್ತು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಹೇಳುವ ಭಾವನೆಯೊಂದಿಗೆ ಇವತ್ತು ಸೇರ್ತಾ ಇದ್ದಾರೆ. ಕಳೆದ 100 ವರ್ಷಗಳ ಸಂಘದ ಸ್ವಯಂ ಸೇವಕರ ಶತ ಪ್ರಯತ್ನದ ಇವತ್ತು ಯಶಸ್ಸಾಗಿದೆ. ಬಂಧುಗಳೇ, ಇವತ್ತು ನಾವು ನಮ್ಮ ಧ್ಯೇಯ ಏನಿದೆ? ನಮ್ಮ ಹೆಗಡೆವಾಲ್ ಅವರು, ಗೋಲ್ವಲ್ಕರ್ ಗುರೂಜಿಯವರು ಯಾರು ಸಂಘದ ಸ್ಥಾಪನೆಯನ್ನ ಮಾಡಿದ್ರು, ಅವರ ಉದ್ದೇಶ ಏನಾಗಿತ್ತು? ಆ ಉದ್ದೇಶ ಇವತ್ತು ಸಫಲ ಆಗಿದೆಯಾ? ಅದರ ಬಗ್ಗೆ ಚಿಂತನೆಯನ್ನು ನಾವು ಮಾಡಬೇಕಾಗಿದೆ. 1925ರಲ್ಲಿ ಆ ಸಂದರ್ಭದಲ್ಲಿ ಒಂದು ಕಡೆ ಮುಸ್ಲಿಂ ಲೀಗು ಭಾರತವನ್ನು ವಿಭಜನೆ ಮಾಡಬೇಕು, ಮುಸ್ಲಿಮರಿಗೋಸ್ಕರ ಪ್ರತ್ಯೇಕವಾದಂತಹ ಒಂದು ರಾಷ್ಟ್ರ ನಿರ್ಮಾಣ ಮಾಡಬೇಕು. ಆ ಸಂದರ್ಭದಲ್ಲಿ ಅವರ ಜನಸಂಖ್ಯೆ 24%. ಬಂಧುಗಳೇ, 24% ಜನಸಂಖ್ಯೆ ಇರುವಂತಹ ಮುಸ್ಲಿಮರಿಗಾಗಿ ಪ್ರತ್ಯೇಕವಾಗಿರತಕ್ಕಂತಹ ರಾಷ್ಟ್ರ ಬೇಕು ಹೇಳುವ ಬೇಡಿಕೆ ಮೊಹಮ್ಮದ್ ಅಲಿ ಜಿನ್ನಾ ಅವರು ಮಾಡ್ತಾರೆ. ಆಗ ಆಗಿನ ನಾಯಕರು ಅವರಿಗಾಗಿ ಬಾಂಗ್ಲಾದೇಶ, ಪಾಕಿಸ್ತಾನ ಹೇಳುವ 34% ಭೂಭಾಗದ ಜಮೀನನ್ನ ಕೊಟ್ಟು ಬಿಡ್ತಾರೆ. ಕೂಡಲೇ ಅದನ್ನ ಇಸ್ಲಾಮಿಕ್ ಸ್ಟೇಟ್ ಆಫ್ ಪಾಕಿಸ್ತಾನ್, ಇಸ್ಲಾಮಿಕ್ ಸ್ಟೇಟ್ ಆಫ್ ಬಾಂಗ್ಲಾದೇಶ್ ಅಂತ ಅದನ್ನ ಇಸ್ಲಾಮಿಕ್ ರಾಷ್ಟ್ರ ಅಂತ ಘೋಷಣೆ ಮಾಡ್ತಾರೆ. ಉಳಿದ ಭಾರತವನ್ನ ಆ ಸಂದರ್ಭದಲ್ಲಿ ಆಗಿನ ಒಂದು ಒಪ್ಪಂದದ ಪ್ರಕಾರ, ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಪ್ರಕಾರ ನಮ್ಮ ದೇಶ ಧರ್ಮದ ಆಧಾರದ ಮೇಲೆ ವಿಭಜನೆ ಆಗತ್ತೆ. ಮುಸ್ಲಿಮರಿಗಾಗಿ ಪಾಕಿಸ್ತಾನ, ಹಿಂದುಳಿಗಾಗಿ ಹಿಂದೂಸ್ತಾನ. ಭಾರತವನ್ನ ಹಿಂದೂ ರಾಷ್ಟ್ರ ಮಾಡಬೇಕು ಹೇಳುವುದು ಆವಾಗಿನ ಕಾನೂನಿನ ವಿಭಜನೆಯ ಮೂಲ ಉದ್ದೇಶ ಆಗಿತ್ತು. ಬಂಧುಗಳೇ, ಆದರೆ ಭಾರತ ಹಿಂದೂ ರಾಷ್ಟ್ರ ಆಯ್ತಾ? ಇಲ್ಲ. ಇವತ್ತು ಭಾರತವನ್ನ ಜಾತ್ಯತೀತ ಅಂತ ಹೇಳ್ತಾರೆ. ಜಾತ್ಯತೀತ ಅಂದ್ರೆ ಏನು? ಅದಕ್ಕೆ ಏನಾದರೂ ಅರ್ಥ ಇದೆಯಾ? ಇವತ್ತು ಜಾತ್ಯತೀತ ಹೆಸರಿನಲ್ಲಿ ಹಿಂದೂಗಳ ಮೇಲೆ ನಿರಂತರವಾಗಿ ಅನ್ಯಾಯ, ದೌರ್ಜನ್ಯ ಇವತ್ತು ಮಾಡಲಾಗ್ತಾ ಇದೆ. ನಮ್ಮ ಹಿಂದೂ ವಿದ್ಯಾರ್ಥಿಗಳು ಶಾಲೆಗಳಲ್ಲಿ ಹಿಂದೂ ಧರ್ಮದ ಆಚರಣೆಗಳು, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಕಲಿಸುವುದು ಕೋಮುವಾದ. ಆದರೆ ನಮ್ಮ ನಿಮ್ಮೆಲ್ಲರ ತೆರಿಗೆ ಹಣದಲ್ಲಿ ಮದ್ರಸಗಳ ಮೂಲಕ ಕುರಾನ್ ಶಿಕ್ಷಣವನ್ನು ಕೊಡುವಂಥದ್ದು
ಜಾತ್ಯತೀತವಾದ. ಆದರೆ ಹಿಂದೂ ವಿದ್ಯಾರ್ಥಿಗಳು ಹಿಂದೂ ಧರ್ಮದ ಶಿಕ್ಷಣ ಕಲಿಬಾರ್ದ? ಅವರಿಗಾಗಿ ಪ್ರತ್ಯೇಕವಾದ ರಾಷ್ಟ್ರವನ್ನು ಕೊಟ್ಟ ನಂತರ ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕಿತ್ತು, ಅದು ಮಾಡಲಿಲ್ಲ. ಅದರ ಜಾತ್ಯತೀತ ಮಾಡಿ ಇವತ್ತು ಹಿಂದೂಗಳಿಗೆ ಹೇಗೆ ಅನ್ಯಾಯ ನಡೀತಾ ಇದೆ? ಇವತ್ತು ಮುಸ್ಲಿಮರಿಗಾಗಿ ಒಂದು ಕಾನೂನು, ಹಿಂದೂಗಳಿಗಾಗಿ ಒಂದು ಕಾನೂನು. ಹಿಂದೂಗಳು ಮದುವೆ ಆಗ್ಬೇಕಂತ ಹೇಳಿದ್ರೆ ಪುರುಷರಿಗೆ 21 ವರ್ಷ, ಸ್ತ್ರೀಯರಿಗೆ 18 ವರ್ಷ. ಆದರೆ ಮುಸ್ಲಿಮರಿಗೆ ಪರ್ಸನಲ್ ಲಾ ಬೋರ್ಡ್ ಪ್ರಕಾರ ನಮ್ಮ ದೇಶದಲ್ಲಿ ಮಾನ್ಯತೆ, ಸಂವಿಧಾನ ಮಾನ್ಯತೆ ಕೊಟ್ಟಿದೆ. ಅವರಿಗೆ 15 ವರ್ಷದಲ್ಲಿ ಮದುವೆ ಆಗ್ಬೋದು. ಅವರು 4 ಮದುವೆ ಮಾಡಬಹುದು. ಹಿಂದೂಗಳಿಗೆ ಒಂದೇ ಮದುವೆ. ಅದರ ಪರಿಣಾಮ ಅವರ ಜನಸಂಖ್ಯೆ ಹೆಚ್ಚಾಯಿತು. 1947ರಲ್ಲಿ ಅವರ ಜನಸಂಖ್ಯೆ 9 ಕೋಟಿ, 24%. 9 ಕೋಟಿಯಲ್ಲಿ 4 ಕೋಟಿ, ಸುಮಾರು 5 ಕೋಟಿ ಜನ ಬಾಂಗ್ಲಾದೇಶ, ಪಾಕಿಸ್ತಾನಕ್ಕೆ ಹೋಗ್ತಾರೆ. ಉಳಿದಿದ್ದೆಷ್ಟು? 4 ಕೋಟಿ, 3.5 ಕೋಟಿ. ಆ 3.5 ಕೋಟಿ ಜನಸಂಖ್ಯೆ ಇವತ್ತು ಭಾರತದಲ್ಲಿ 21 ಕೋಟಿ ಆಗಿದೆ. ಹಾಗಾಗಿ ಇವತ್ತು ಭಾರತದಲ್ಲಿ ಮತ್ತೊಂದು ಮ್ಯಾಪ್ ತಯಾರಾಗಿದೆ. ಭಾರತವನ್ನ 2047ಕ್ಕೆ ಒಂದು ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕು ಅಂತೇಳಿ ವಿಚಾರ ಮಾಡಿ 1995ರಲ್ಲಿ ನಮ್ಮ ದೇಶದಲ್ಲಿ ಒಂದು ವಕ್ಫ್ ಬೋರ್ಡ್ ಹೇಳುವ ಒಂದು ಕಾನೂನಿಗೆ ತಿದ್ದುಪಡಿಯನ್ನು ಜಾರಿಗೆ ತಂದರು. ಆ ಕಾನೂನು ವಿಶೇಷ ಅಧಿಕಾರವನ್ನು ಕೊಟ್ಟು ವಕ್ಫ್ ಬೋರ್ಡ್ ಇವತ್ತು ಹಿಂದೂಗಳ ಸರ್ಕಾರಿ ಜಮೀನನ್ನು ಕಬಳಿಸಿ ನಮ್ಮ ದೇಶದಲ್ಲಿ 9 ಲಕ್ಷ ಎಕರೆ ಜಮೀನನ್ನ ಇವತ್ತು ವಕ್ಫ್ ಬೋರ್ಡ್ ಕಬಳಿಸಿದೆ. 9 ಲಕ್ಷ ಎಕರೆ ಜಮೀನ್ ಅಂತ ಹೇಳಿದರೆ ಒಂದು ರಾಜ್ಯ, ಗೋವಾದಂತ ಒಂದು ರಾಜ್ಯವನ್ನೇ ಇವತ್ತು ವಕ್ಫ್ ಬೋರ್ಡ್ ವಕ್ಫ್ ಆಕ್ಟ್ ಮೂಲಕ ಕಬಳಿಸಿದೆ. ನೀವೆಲ್ಲ ಕೇಳಿರ್ಬೋದು ವಕ್ಫ್ ಬೋರ್ಡ್. ಹಾಗಾಗಿ ಇವತ್ತು ನಾವು 1925ರಲ್ಲಿ ಹೆಗಡೆವಾರ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉದ್ದೇಶವಾದಂತಹ ಅದು ಕನಸು ಇವತ್ತು ಅದು ಕನಸಾಗೆ ಇದೆ. ಇವತ್ತು ನಿಮ್ಮೆಲ್ಲರ ಇವತ್ತು ಕರ್ತವ್ಯ ಇದೆ, ಈ ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕಾಗಿದೆ. ಒಂದು ವೇಳೆ ಇಲ್ಲಿ ಹೋದ್ರೆ ಏನಾಗತ್ತೆ? ನಿಮಗೆ ಕೆಲವೊಂದು ಅಂಕಿ ಅಂಶಗಳನ್ನು ತಮ್ಮ ಮುಂದೆ ಕೊಡ್ತೀನಿ. 2011ರಲ್ಲಿ ಜನಗಣತಿ. ಆ ಜನಗಣತಿ ಪ್ರಕಾರ ನಮ್ಮ ದೇಶದಲ್ಲಿ ರಾಷ್ಟ್ರದ 9 ರಾಜ್ಯಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು. ನಮ್ಮ ದೇಶದಲ್ಲಿ 750 ಜಿಲ್ಲೆಗಳಿದೆ. ಅದರಲ್ಲಿ 200 ಜಿಲ್ಲೆಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು. ಇದು 15 ವರ್ಷದ ಹಿಂದಿನ ಜನಗಣತಿಯ ವರದಿ. ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ನಗರ ಪಾಲಿಕೆ ಚುನಾವಣೆ ಆಯಿತು. ಮಲೆಗಾಂವ್ ಹೇಳುವ ಒಂದು ನಗರ ಪಾಲಿಕೆ ಚುನಾವಣೆಯಲ್ಲಿ 84 ಸ್ಥಾನಗಳಿಗೆ ಚುನಾವಣೆ ಆದಾಗ 56 ಮುಸ್ಲಿಂ ಅಭ್ಯರ್ಥಿಗಳು ವಿಜಯ ಸಾಧಿಸಿದರು. ಮುಸ್ಲಿಂ ಮೇಯರ್ ಆದರು. ತಕ್ಷಣ ಮೇಯರ್ ಕಚೇರಿಯಲ್ಲಿರುವಂತಹ ಅಂಬೇಡ್ಕರ್, ಗಾಂಧೀಜಿ, ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳ ಫೋಟೋವನ್ನು ತೆಗೆದು ಐತಿಹಾಸಿಕ ಭಯೋತ್ಪಾದಕ ಟಿಪ್ಪು ಸುಲ್ತಾನನ ಫೋಟೋವನ್ನ ಮೇಯರ್ ಕಚೇರಿಯಲ್ಲಿ ಹಾಕಿದ್ರು. ಯಾವ ರೀತಿಯಾಗಿ ಇವತ್ತು ಮಾನಸಿಕತೆ, ಜನಸಂಖ್ಯೆ ಹೆಚ್ಚಾದಂತೆ, ಹಿಂದೂಗಳ ಜನಸಂಖ್ಯೆ ಕಡಿಮೆ ಆದಂತೆ ಮತ್ತೊಮ್ಮೆ ಭಾರತ ವಿಭಜನೆಯ ಹಂತದಲ್ಲಿ ಹೋಗ್ತಾ ಇದೆ. ಹಾಗಾಗಿ ಇವತ್ತು ಸಮಾಜೋತ್ಸವದ ಮೂಲಕ ನಾವೆಲ್ಲರೂ ನಾವೆಲ್ಲ ಹಿಂದೂ. ಇವತ್ತು ರಾಜಕಾರಣಿಗಳು ಹಿಂದೂಗಳನ್ನ ಜಾತಿಯ ಆಧಾರದ ಮೇಲೆ, ಮತದ ಆಧಾರದ ಮೇಲೆ, ಮತ ಬ್ಯಾಂಕಿಗಾಗಿ ಇವತ್ತು ಹಿಂದೂ ಸಮಾಜವನ್ನ ವಿಭಜನೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಹೇಳುವ ಸಂದೇಶವನ್ನ ಇವತ್ತು ಸಮಾಜೋತ್ಸವದ ಮೂಲಕ ಕೊಡಬೇಕಾಗಿದೆ ಬಂಧುಗಳೇ. ಇವತ್ತು ಕೊಡಗು ಅಂತ ಹೇಳಿದ್ರೆ ನಮಗೆ ನೆನಪಾಗುವುದು ವೀರರ ನಾಡು, ತ್ಯಾಗದ ನಾಡು, ಸ್ವಾಭಿಮಾನದ ನಾಡು. ಕೊಡಗಿನಲ್ಲಿ ಅಥವಾ ಪೊನ್ನಂಪೇಟೆ ಅಥವಾ ಹೊಸೂರು ಮಂಡಲ ಈ ಎಲ್ಲ ಭಾಗದಲ್ಲಿ ನಮಗೆ ಸ್ವಾಭಿಮಾನ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಮಣ್ಣಿನ ಮೇಲೆ ಸ್ತ್ರೀಯರ ಮಾನ ರಕ್ಷಣೆಗಾಗಿ, ದೇವಸ್ಥಾನಗಳ ರಕ್ಷಣೆಗಾಗಿ, ಧರ್ಮದ ರಕ್ಷಣೆಗಾಗಿ ಕೊಡಗಿನ ವೀರರು ತಮ್ಮ ಪ್ರಾಣವನ್ನ ಬಲಿದಾನ ಮಾಡಿ ಈ ನಾಡನ್ನ, ಮಣ್ಣನ್ನ, ಧರ್ಮವನ್ನ, ಸ್ತ್ರೀಯರನ್ನ, ದೇವಸ್ಥಾನವನ್ನ ರಕ್ಷಿಸಿದ ಐತಿಹಾಸಿಕ ಶೌರ್ಯದ ನಾಡಿನ ಬಂಧುಗಳೇ.